ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೊರಗಡೆನಾ? ಎಲ್ಲಿಗೆ? ದೀನ್ ಕೆಲ್ಸದ ಮೇಲೆ ಅವ್ರ ಪೇಷಂಟ್ ನ ಕ್ಯಾಶುವಲ್ ಚೆಕ್ಅಪ್ ಮಾಡಕ್ಕೆ. ಲಂಚ್ಗಿಲ್ಲೇ ಬರ್ತೀಯ ತಾನೆ? ಲಂಚಿಗಿಲ್ಲೇ ಬರ್ತೀನಿ. ಹಾ, ಸೆಕೆಂಡ್ ವಾರ್ಡ್ ಅಲ್ಲಿರೋ ಪೇಷಂಟ್ ಗೆ ಸಲೈನ್ ಹಾಕಿದೀನಿ, ಚೆಕ್ ಮಾಡ್ತಾ ಇರು. ಸರಿ, ನಾನ್ ಬೇಗ ಬಂದ್ಬಿಡ್ತೀನಿ. ಏ ಅಶು, ಈವ್ನಿಂಗ್ ಶಾಪಿಂಗ್ ಹೋಗ್ಬೇಕು, ನೆನ್ಪಿದೆ? ನೆನ್ಪಿದೆ. ಟೀ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಹಾಗಂತ ಟೀ ಜಾಸ್ತಿ ಕುಡಿಬಾರ್ದು. ನಂಗ್ ಮೊದ್ಲಿಂದಾನು ಟೀ ಕಾಫಿ ಜಾಸ್ತಿ ಕುಡ್ದು ಅಭ್ಯಾಸ ಇಲ್ಲ. ನಮ್ ಕಾರ್ತಿಕ್ ಒಂದೇ ಸಮನೆ ಟೀ ಕುಡಿತಾನೆ. ಅವ್ನ್ ನನ್ಗೂ ಅಭ್ಯಾಸ ಮಾಡಿಸ್ಬಿಟ್ಟ. ಕಾರ್ತಿಕ್ ಅಂದ್ರೆ ನಿಮ್ ಮಗನ? ಅವನ್ಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅವ್ನ್ BE ಕಂಪ್ಲೀಟ್ ಆದ್ಮೇಲೆ ಅವ್ರ ಅಪ್ಪ ಅವನ್ಗೆ ಬಿಸ್ನೆಸ್ ಜವಾಬ್ದಾರಿ ವಹಿಸಕ್ಕೆ ನೋಡ್ತಾ ಇದಾರೆ. ಆದ್ರೆ ಅವನ್ಗದು ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರಿಬ್ರು ಜಗಳ ಆಡ್ತಿದ್ರೆ ನಂಗ್ ಒಳ್ಳೆ ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ನೋಡ್ದಾಗ ಆಗತ್ತೆ. ಸರಿಮಾ, ನಾನಿನ್ ಹೊರಡ್ತೀನಿ. ಬ್ಲಡ್ ರಿಪೋರ್ಟ್ ನಾಳೆ ಸಿಗುತ್ತೆ. ನಿಮ್ ಆರೋಗ್ಯದ ಕಡೆ ಜೋಪಾನ. ಥ್ಯಾಂಕ್ಸ್ ಅಮ್ಮ. ಆಗಾಗ್ ಬರ್ತೀರಮ್ಮ. ಡ್ಯೂಟಿ ಮೇಲಲ್ಲ, ಪರ್ಸನಲ್ ಆಗಿ ನಾನ್ ಮಾತಾಡ್ಸೋದಿಕ್ಕೆ. ಸರಿ. ಬೆಡ್ ನಂಬರ್ 6 ರಮೇಶ್ ಅಂತ. ಹೇಗಿದ್ದಾರೆ ಅವರು? ಹೀಸ್ ಫೈನ್ ಸರ್. ಗುಡ್, ವೆರಿ ಗುಡ್. ಈಗ ಐವ್ ಗಾಟ್ ಅ ಜಾಬ್ ಫಾರ್ ಯು. ನನ್ ಫ್ರೆಂಡ್ ಮಿಸ್ಟರ್ ಮೂರ್ತಿ ಅಂತ ಎಲೆಕ್ಟ್ರಾನಿಕ್ ಸಿಟಿಲಿ ಇದೆ ಅವ್ರ ಮನೆ. ಅವ್ರ ಮಿಸ್ಸಸ್ ನ ನೀವು ಹೋಗಿ ಚೆಕ್ಅಪ್ ಮಾಡಬೇಕು. ಶಿ ಇಸ್ ಅ BP ಪೇಷಂಟ್. ವಿಲ್ ಯು ಡೂ ದಟ್ ಪ್ಲೀಸ್? ಶ್ಯೂರ್ ಸರ್. ಅಂಡ್ ಒನ್ ಮೋರ್ ಥಿಂಗ್, ನಿನ್ನ ಅಪ್ಲಿಕೇಶನ್ ನಾನು ರೆಡ್ ಕ್ರಾಸ್ಗೆ ಫಾರ್ವರ್ಡ್ ಮಾಡಿದ್ದೀನಿ. ಸ್ವಲ್ಪ ದಿವಸ ಅಷ್ಟೇ, ಅವ್ರ ರಿಪ್ಲೈ ಬಂದ್ಬಿಡತ್ತೆ. ನಮ್ಮ ಹಾಸ್ಪಿಟಲ್ ಇಂದ ನಾನು ನಿಮ್ ಹೆಸರು ರೆಕಮೆಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ನಾನು ಅದೇ ವಿಷಯ ಕೇಳೋಣ ಅಂತ ಬಂದೆ. ಆರ್ ಯು ಹ್ಯಾಪಿ ಅಶ್ವಿನಿ? ಯಾ ಸರ್, ಐ ಆಮ್ ಹ್ಯಾಪಿ. ಗುಡ್. ಓಕೆ ಸರ್, ನಾನ್ ಬರ್ತೀನಿ. ಬಾಯ್. ಹೇ ಸುಮಾ, ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೊರಗಡೆನಾ? ಎಲ್ಲಿಗೆ? ದೀನ್ ಕೆಲ್ಸದ ಮೇಲೆ ಅವ್ರ ಪೇಷಂಟ್ ನ ಕ್ಯಾಶುವಲ್ ಚೆಕ್ಅಪ್ ಮಾಡಕ್ಕೆ. ಲಂಚ್ಗಿಲ್ಲೇ ಬರ್ತೀಯ ತಾನೆ? ಲಂಚಿಗಿಲ್ಲೇ ಬರ್ತೀನಿ. ಹಾ, ಸೆಕೆಂಡ್ ವಾರ್ಡ್ ಅಲ್ಲಿರೋ ಪೇಷಂಟ್ ಗೆ ಸಲೈನ್ ಹಾಕಿದೀನಿ, ಚೆಕ್ ಮಾಡ್ತಾ ಇರು. ಸರಿ, ನಾನ್ ಬೇಗ ಬಂದ್ಬಿಡ್ತೀನಿ. ಏ ಅಶು, ಈವ್ನಿಂಗ್ ಶಾಪಿಂಗ್ ಹೋಗ್ಬೇಕು, ನೆನ್ಪಿದೆ? ನೆನ್ಪಿದೆ. ತೊಂದ್ರೆ ಏನಿಲ್ಲಮ್ಮ. BP ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಆಯಾಸ ಆಗಿದೆ. ಜಾಸ್ತಿ ಯೋಚನೆ ಮಾಡ್ಬೇಡಿ, ಆಯಾಸ ಆಗೋ ಕೆಲಸ ಮಾಡ್ಬೇಡಿ. ರೆಸ್ಟ್ ತಗೊಳ್ಳಿ. ಯು ವಿಲ್ ಬಿ ಆಲ್ ರೈಟ್. ಅಯ್ಯೋ, ಆಯಾಸ ಹೋಗೋ ಕೆಲ್ಸನ ನನ್ ಮಗ ಮನೇಲಿದ್ರೆ ಏನ್ ಕೆಲ್ಸ ಮಾಡೋದಕ್ಕೂ ಬಿಡೋದಿಲ್ಲ. ನಾ ಸುಮ್ನೆ ಇದ್ರೆ ಅವನ್ಗಷ್ಟೇ ಸಾಕು. ಸರಿಮಾ, ನಾನಿನ್ ಹೊರಡ್ತೀನಿ. ಅಯ್ಯೋ, ಹಾಗೆ ಹೋಗೋದಾ? ಟೀ ಕುಡ್ಕೊಂಡ್ ಹೋಗುತ್ತಾಡಿ. ಬೇಡಮ್ಮ, ಮತ್ತೆ ಯಾವಾಗ್ಲಾದ್ರೂ ಬರ್ತೀನಿ. ಫಸ್ಟ್ ಟೈಮ್ ನಮ್ ಮನೆಗ್ ಬಂದಿದ್ಯಾ, ಏನು ತಗೊಳ್ದೆ ಹಾಗೆ ಹೋಗೋದಾ? ತಡಿ, 1 ನಿಮಿಷ ಟೀ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ನಾನೇ ಟೀ ಮಾಡ್ತೀನಿ. ಕಿಚನ್ ಎಲ್ಲಿದೆ? ಆ ಕಡೆ ಇದೆ ನೋಡಮ್ಮ. ಸಕ್ಕರೆ ಟೀ ಪುಡಿ ಅಲ್ಲೇ ಮೇಲ್ ಶೆಲ್ಫ್ ಅಲ್ಲಿ ಇದೆ ನೋಡು. ಥ್ಯಾಂಕ್ಸ್ ಅಮ್ಮ. ಟೀ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಹಾಗಂತ ಟೀ ಜಾಸ್ತಿ ಕುಡಿಬಾರ್ದು. ನಂಗ್ ಮೊದ್ಲಿಂದಾನು ಟೀ ಕಾಫಿ ಜಾಸ್ತಿ ಕುಡ್ದು ಅಭ್ಯಾಸ ಇಲ್ಲ. ನಮ್ ಕಾರ್ತಿಕ್ ಒಂದೇ ಸಮನೆ ಟೀ ಕುಡಿತಾನೆ. ಅವ್ನ್ ನನ್ಗೂ ಅಭ್ಯಾಸ ಮಾಡಿಸ್ಬಿಟ್ಟ. ಕಾರ್ತಿಕ್ ಅಂದ್ರೆ ನಿಮ್ ಮಗನ? ಅವನ್ಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅವ್ನ್ BE ಕಂಪ್ಲೀಟ್ ಆದ್ಮೇಲೆ ಅವ್ರ ಅಪ್ಪ ಅವನ್ಗೆ ಬಿಸ್ನೆಸ್ ಜವಾಬ್ದಾರಿ ವಹಿಸಕ್ಕೆ ನೋಡ್ತಾ ಇದಾರೆ. ಆದ್ರೆ ಅವನ್ಗದು ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರಿಬ್ರು ಜಗಳ ಆಡ್ತಿದ್ರೆ ನಂಗ್ ಒಳ್ಳೆ ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ನೋಡ್ದಾಗ ಆಗತ್ತೆ. ಸರಿಮಾ, ನಾನಿನ್ ಹೊರಡ್ತೀನಿ. ಬ್ಲಡ್ ರಿಪೋರ್ಟ್ ನಾಳೆ ಸಿಗುತ್ತೆ. ನಿಮ್ ಆರೋಗ್ಯದ ಕಡೆ ಜೋಪಾನ. ಥ್ಯಾಂಕ್ಸ್ ಅಮ್ಮ. ಆಗಾಗ್ ಬರ್ತೀರಮ್ಮ. ಡ್ಯೂಟಿ ಮೇಲಲ್ಲ, ಪರ್ಸನಲ್ ಆಗಿ ನಾನ್ ಮಾತಾಡ್ಸೋದಿಕ್ಕೆ. ಸರಿ. ಯಾರಮ್ಮ ಅದು? ಯಾರೋ? ಆ ಹುಡುಗಿ. ಅವಳ ಡಾಕ್ಟ್ರು. ಯಾಕಮ್ಮ, ಏನಾಯ್ತು? ಏನಿಲ್ವೋ, BP ಚೆಕ್ಅಪ್ ಮಾಡಕ್ ಬಂದಿದ್ಲು ಅಷ್ಟೇ. ಡಾಕ್ಟರ್ ರಮೇಶ್ ಅವಳನ್ನ ಕಳ್ಸಿದ್ರು. ಅಶ್ವಿನಿ ಅಂತ ತುಂಬಾ ಒಳ್ಳೆ ಹುಡುಗಿ. ಈಗಷ್ಟೇ MBBS ಮುಗಿಸಿ ಸೆಂಟ್ ತೆರೇಸಾ ಹಾಸ್ಪಿಟಲ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದಾಳಂತೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳಲ್ವಾ? ಅದೇನೋ ನಾನ್ ನೋಡ್ಲಿಲ್ಲಪ್ಪ. ಸರಿ, ಬರ್ತೀನಮ್ಮ. ಎಲ್ಲಿಗೋ? ಅದೇನೋ ಲಕ್ಷಣವಾಗಿದ್ದಾಳೆ ಅಂದಲ್ಲ, ನೋಡ್ಕೊಂಡ್ ಬರ್ತೀನಿ.